ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾತಾಡಿಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ. ಅವ್ರು ಬಂದು ವಿಸಿಟ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಹೆಂಗಿದೆ, ಏನಿದೆ, ಏನೇನು ಫೆಸಿಲಿಟೀಸ್ ಇದೆ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಯಾಕಂದರೆ ಅಲ್ಲಿ 100% ಫ್ರೀಯಾಗಿ ಪೇಷಂಟ್ಸ್ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಅಂತಹ ಒಂದು ಇದು ಏನಾದರೂ ಇಲ್ಲಿ BGML ಹಾಸ್ಪಿಟ್ಲಲ್ಲಿ ಆದರೆ KGF ಮತ್ತು ಬಂಗಾರಪೇಟೆ, ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ. ಮತ್ತು ಏನು ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಮಗೊಂದು ವಾರ 10 ದಿನ ಟೈಮ್ ಕೊಡಿ. ಯಾಕಂದರೆ ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದ್ದೀವಿ, ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಅಲ್ಲಿ ಗಿವ್ ಯು ರಿಪೋರ್ಟ್. ಆ ರಿಪೋರ್ಟ್ ಪ್ರಕಾರ ನೀವೇನಾದರೂ ಹಿಂಗೆ ಮಾಡಿಕೊಟ್ರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟಲ್ ಅಂತ ಏನು ಹೇಳ್ತಾರೋ ನೋಡೋಣ. ಅದಾದಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಎರಡೂ ಮಾತಾಡಿ ಇಂಥ ಒಂದು ಫೆಸಿಲಿಟಿ ನಾವು KGF ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಆಗುತ್ತೆ, ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ. ನೀವೇ ಇನಿಷಿಯೇಟಿವ್ ತಗೊಂಡಿದ್ದ ಅಥವಾ ಅವರೇನಾದ್ರು ನಿಮ್ಮನ್ನ ಮಾತಾಡಿದ್ರು? ಇಲ್ಲ ಸರ್, ನಾನೇ ಇನಿಷಿಯೇಟಿವ್ ತಗೊಂಡಿದ್ದೆ. ಯಾಕಂದ್ರೆ ನಾನು ಅಲ್ಲಿ ಆಶ್ರಮ್ಗೆ ಒಂದು 5-6 ಸತಿ ಹೋಗಿದ್ದೀನಿ. ಅಲ್ಲಿ ಹೋದಾಗ ಅಲ್ಲಿ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿದ್ದೀನಿ, ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಅವ್ರು ಹೇಳಿದ್ರು. ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ. 150 ಸ್ಟೂಡೆಂಟ್ಸ್ ಏನಿದಾರೋ ಆ್ಯಂಡ್ ದೇ ಆರ್ ನಾಟ್ ಟೇಕಿಂಗ್ 1 ರೂಪಿ ಫೀ, ಇಟ್ ಈಸ್ ಆಲ್ ಫ್ರೀ. ಫ್ರೀ ಅದೆಲ್ಲ 5 ವರ್ಷ ಆದಮೇಲೆ ಮತ್ತೆ ಅಲ್ಲಿ ಅವರೇ ಒಂದು 2 years or 3 years ವಾಟ್ ಎವರ್ ಇಟ್ ಈಸ್, ದೇ ಹ್ಯಾವ್ ಟು ಡೂ ಸರ್ವಿಸ್ ಟು ದ ಸ್ಟೂಡೆಂಟ್ಸ್ ಅಲ್ಲ ಟು ದ ಆಶ್ರಮ್. ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ. ಸೊ ಆ ನಿಟ್ಟಿನಿದ್ದಾಗ ಆವಾಗ ನಾನು ಹೇಳಿದೆ BGML ಹಾಸ್ಪಿಟಲ್ ಇದೆಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದ್ರು ಹಳೆ ಸಂಸದರು ಮುನ್ಸ್ವಾಮಿ ಅವ್ರು ಏನು ಮಾಡಿ ಇವಾಗ ಅದನ್ನ ಹಿಂಗೆ ಯೂಸ್ ಮಾಡಿದ್ರು. ನಾನು ಯಾಕೆ ಇವಾಗ ಇದೊಂದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಪರಿಚಯಸ್ಥರು ಮನೆಯಲ್ಲಿ ಇರ್ತಾರೆ, ಫ್ರೀ ಆಗಿರ್ತಾರೆ, ಬಂದು ಮಾತಾಡು ಅಂದಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ಸುಮಾರು ಒಂದು 15 ದಿನ ಹಿಂದೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ಅವರು ಅದಕ್ಕೆ ಸ್ಪಂದಿಸಿ he has reacted positively and he has sent a team. So let us hope for the best. He means who? The Swamiji. ಸರ್, ಈಗ ಇನ್ನೊಂದು BGML ಲಾಸ್ಟ್ ಟೈಮ್ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟರು, ಯಾರು ಮಿನಿಸ್ಟರ್ ಬಂದ್ಬಿಟ್ಟು. ಈಗ ಬರೀ ಪೊಸಿಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರ ಓನರ್ಶಿಪ್ ಅಂತ ಅವ್ರು ತಿಳ್ಕೊಂಡಿರೋದು. ಆದರೆ ಮುನ್ಸಿಪಾಲ್ಟಿ ಅವರು ಒಂದೇ ಲೆಟ್ರ್ ಇಟ್ಕೊಂಡು ನಾವು ಖಾತೆ ಓಪನ್ ಮಾಡೋಕ್ಕಾಗಲ್ಲ, ನನಗೆ ಮ್ಯಾನೇಜ್ಮೆಂಟ್ ಅಂತ NOC ಬೇಕು ಅಥವಾ ಓನರ್ಶಿಪ್ ಕೊಟ್ಟರೆ ನಾವು ಓಪನ್ ಮಾಡೋದು ಅಂತ ಕೂತಿದ್ದಾರೆ. ಅದ್ರ ಬಗ್ಗೆ ನಾನು ಗಮನಕ್ಕೆ ಬಂದಿದ್ದೇನೆ. ನೀವು ಹೇಳಿದ್ದೀರಾ ಮುನ್ಸಿಪಲ್ ಕಮಿಷನರ್, ನಾನು ಮಾತಾಡ್ತೀನಿ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ. ದಟ್ ಈಸ್ ಅ ಪ್ರಾಬ್ಲಮ್ ಫಾರ್ ಹಿಮ್. ಹಿ ಹ್ಯಾಸ್ ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಹಿಮ್ ಟು ಡೂ ಖಾತಾ ಮಾಡಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ, ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ. ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ BGML ಅಂತ ಏನು ಬೇಕು ಅಂತ ಹೇಳಿದ್ರೆ ಅದನ್ನ ಏನು ಯಾರ ಹತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡಿಸ್ತೀನಿ. ಇಲ್ಲಾಂದ್ರೆ ಮುನ್ಸಿಪಲ್ ಕಮಿಷನರ್ ಮಾತಾಡ್ತೀನಿ. ವೆನ್ ಪೊಸಿಷನ್ ಸರ್ಟಿಫಿಕೇಟ್ ಇಸ್ ಗಿವನ್ ಫ್ರಮ್ BGML, ವೆನ್ ದ ಲ್ಯಾಂಡ್ ಇಸ್ ಓನ್ಡ್ ಬೈ ದೆಮ್, ವಾಟ್ ಮೋರ್ ಡಾಕ್ಯುಮೆಂಟ್ಸ್ ಯು ವಾಂಟ್ ಅಂತ ಕೇಳ್ತೀನಿ. Sir, what about that cyanide dump? This is a global tender. Is there something else it was stopped now? ಸರ್, ಇವಾಗ ಸೈನೈಡ್ ಡಂಪ್ ಬಗ್ಗೆ ಮತ್ತೆ BGML ಮೈನಿಂಗ್ ಓಪನ್ ಮಾಡೋಕ್ಕೆ ಇವೆಲ್ಲ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಇವಾಗ ತಾನೇ ಎಲ್ಲ ಹೇಳ್ತಾರೆ. 3 ತಿಂಗಳಲ್ಲಿ ನಾನು ಸುಮಾರು ಒಂದು 7-8 ಜನ ಯೂನಿಯನ್ಸ್ನ ಮಾತಾಡಿದ್ದೀನಿ. ಪ್ರೆಸ್ ಅವರು ಬಂದಿದ್ದಾರೆ. ನಾನು ಹೇಳೋದು ಒಂದೇ, ಈ ಏನು ಯೂನಿಯನ್ಸ್ ಎಲ್ಲರಿದ್ರು ಒಂದು ಕಡೆ ಕೂತ್ಕೊಳ್ಳಿ, ಇದು ಮಾತಾಡಿ ಅಂತ ಹೇಳಿದ್ದೀನಿ. ನಮ್ದು ಯಾವಾಗ ಸೆಷನ್ಸ್ ನಡೀತದೋ ಅವಾಗ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ. ಸರ್, ಹಿಂಗಾಗಿದೆ, ಹೈಕೋರ್ಟ್ ಆರ್ಡರ್ ಆಗಿದೆ, ಇದನ್ನ ನೀವು ಯು ಹ್ಯಾವ್ ಟು ಪೇ ದ ಎಂಪ್ಲಾಯೀಸ್ 258 crores ಏನು ಅದು ಕ್ಯಾಲ್ಕುಲೇಷನ್ ಪ್ರಕಾರ ಬರುತ್ತೋ ಅದು ಮಾಡಬೇಕಾಗುತ್ತೆ, ದಟ್ ಈಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದಾಗ ಅಲ್ಲಿ ಕ್ವಶನ್ ರೇಸ್ ಮಾಡಿದ್ದೆ ಇನ್ ದ ಸೆಷನ್ಸ್. ಸೊ ದೇ ಹ್ಯಾವ್ ಟೋಲ್ಡ್ 2001 ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಇಸ್ ಬಿನ್ ಸೆಟಲ್ಡ್ ಅಂತ. ಇವಾಗ ಹೈಕೋರ್ಟಲ್ಲಿ ಏನು ಆರ್ಡರ್ ಆಗಿದೆಯೋ ಅದಕ್ಕೆ ಡಬಲ್ ಬೆಂಚ್ಗೆ BGML has gone for an appeal. ಸೊ ಇದನ್ನ ಪ್ರಕಾರ ಹೋಗ್ತಾ ಇದ್ರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಇದೆಲ್ಲ ಆಗ್ತಾನೆ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಬೇಕು ಅಂದರೆ ನೀವು ದಯವಿಟ್ಟು ನೀವು 18 ಜನ 20 ಜನ ಏನು ಯೂನಿಯನ್ಸ್ ಇರೋ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡಿ, ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ದ ಗೌರ್ಮೆಂಟ್ ಟೇಕ್ಸ್ ಅ ಡಿಸಿಷನ್ ಅಂತ ಹೇಳಿ. ಆಮೇಲೆ ಅದು ಕೇಳಿದ್ದೀನಿ, ಇವಾಗ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಈಸ್ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸುಮಾರು 20-30 ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗೆ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ. ನಮಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಬಿಕಾಸ್ ದೇ ವಿಲ್ ಬಿ ನೋಯಿಂಗ್.
ಸೊ ಅವ್ರನ್ನೂ ಕೇಳಿದ್ದೀನಿ. ಅವರು ಶಾಲೋ ಮೈನಿಂಗ್ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಸ್ ಟು ಗೋ ಅಗೇನ್ ಟು ದ ಡೆಪ್ತ್ ಮೈನಿಂಗ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಇಸ್ ಪಾಸಿಬಲ್ ಅಂತ ಒಂದು ಹೇಳಿದ್ರೆ ಬೇರೆ ಎಕ್ಸ್ಪರ್ಟ್ಸ್ ಮತ್ತೆ ಕರೆಸಿ ಅದನ್ನು ಮಾತಾಡಬೇಕಾಗುತ್ತೆ. ಮತ್ತೆ ಇವ್ರು ನನಗೆ ಮಾತಾಡುವಾಗ ಬರೀ 258 crores ಮಾತ್ರ ಪೆಂಡಿಂಗ್ ಇದೆ ಅಂದರು. ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರನ್ನ ಮಾತಾಡಿದಾಗ 1890 crores ಇಸ್ ಬೀನ್ ಪೆಂಡಿಂಗ್ ಫ್ರಮ್ BGML ಟು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತಾಡಿದ್ರು ಲಾಸ್ಟ್ ವೀಕ್. ಸೊ ಅದು ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ರಾಯಲ್ಟಿನ ಸರ್ ಏನು ಸರ್? ಪೆಂಡಿಂಗ್ ಲಯಬಿಲಿಟೀಸ್. ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ಇವಾಗಲೂ ಗೊತ್ತಿಲ್ಲ, ಇವತ್ತು ಹೇಳ್ತಿದ್ದಾರೆ ನನಗೆ. ಸೊ ನನಗೆ ಇವಾಗ 7-8 ಸತಿ ಏನು ನಾನು ಇವ್ರು ಯೂನಿಯನ್ಸ್ ಮಾತಾಡಿದ್ರೆ ಯಾರೋ ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ. ಸೊ ಎಲ್ಲ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು 2-3 ವಾರ ಟೈಮ್ ತಗೊಳ್ಳಿ, ಎಲ್ಲ ಡೀಟೇಲ್ಸ್ ಕೊಡಿ. ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡೋವಾಗ ಸ್ವಲ್ಪ ನಮಗೂ ಐ ಶುಡ್ ಬಿ ನೋಯಿಂಗ್ 100% ಇನ್ಫಾರ್ಮೇಷನ್. ನಾನು ಏನೋ ಹೋಗಿ ಅರ್ಧಂಬರ್ಧ ಮಾತಾಡೋದು, ಆಮೇಲೆ ಹೆಚ್ಚು ಕಡಿಮೆ ಆಗೋದು, ಆಮೇಲೆ ಈ ಪ್ರಾಜೆಕ್ಟ್ನೇ ಸ್ಟಾಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಮನವಿ ಮಾಡಿದ್ದೀನಿ, ರಿಪೋರ್ಟ್ ತರಿಸಿ. ಸೊ ಇವರು ಅದೆಲ್ಲ ಕೂತ್ಕೊಂಡು ಒಂದು 3 ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನೀವು ಹೇಳಿದಂಗೆ 18 ಅಸೋಸಿಯೇಷನ್, ಬಹಳಷ್ಟು ಅಸೋಸಿಯೇಷನ್ ಇವಾಗ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ. ಅನದರ್ ಥಿಂಗ್, ಇವಾಗೆಲ್ಲ ಈಗೋ ಪ್ರಾಬ್ಲಮ್ ಇದೆ ಒಂದೊಂದು ಅಸೋಸಿಯೇಷನ್. ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಆಲ್ ದ ಒಪಿನಿಯನ್ ಆಫ್ ದಿ ಆಲ್ ದಿ ಅಸೋಸಿಯೇಷನ್. I'm not asking for an opinion. Okay. 18 ಯೂನಿಯನ್ಸ್ ಸೇರಿ ಒಬ್ಬರಿಗೋ ಇಬ್ಬರಿಗೋ ಜವಾಬ್ದಾರಿ ಕೊಡಿ. ಗಿವ್ ಇಟ್ ಇನ್ ರೈಟಿಂಗ್ ಸೇಯಿಂಗ್ ದಟ್ ದಿಸ್ ಪರ್ಸನ್ ಎ or person B, these people are responsible for whatever decisions will be taken, either from the employee side or either from the BGML management side or either from the government of India. So when we are talking to the government ministry ಅವ್ರ ಜೊತೆ ಮಾತಾಡುವಾಗ 18 ಜನ ಯೂನಿಯನ್ ಬರೋ ಬದಲು 2 ಜನ ಬಂದ್ರೆ ಲೈಕ್ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕೇಳ್ತಾ ಇದೀನಿ ಅಷ್ಟೇ. ನಿಮಗೆ ಯಾರು ಏನೋ ನಂಬಿಕೆ ಇದೆಯೋ ಅಂತವ್ರನ್ನೇ ಜವಾಬ್ದಾರಿ ಕೊಡಿ, 2-3 ಜನಕ್ಕೆ ಕೊಡಿ ಅಷ್ಟೇ ಸಾಕು ಅಂತ ಹೇಳ್ತಾ ಇದೀನಿ. ಆಮೇಲೆ